ಸರ್ಕಾರಿ ಕಟ್ಟಡಗಳು ಎಷ್ಟು ಸುರಕ್ಷಿತ ಎನ್ನುವ ಅನುಮಾನ ಎದುರಾಗಿದೆ. ಯಾಕಂದ್ರೆ ನಗರದ ಕಂದಾಯ ಭವನದಲ್ಲಿ ಮೂಲಭೂತ ಸೌಲಭ್ಯ ಇಲ್ಲದೆ ಜನರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಅಷ್ಟಕ್ಕೂ ಕಂದಾಯ ಭವನದಲ್ಲಿ ಏನು ಮೂಲಭೂತ ಸೌಲಭ್ಯ ಇಲ್ಲ ಅಂತೀರಾ? ಹಾಗಾದ್ರೆ ಈ ಸುದ್ದಿ ಮಿಸ್ ಮಾಡದೆ ನೋಡಿ. ಸಿಲಿಕಾನ್ ಸಿಟಿಯಲ್ಲಿರುವ ಕಂದಾಯ ಭವನಕ್ಕೆ ಪ್ರತಿದಿನ ಸಾವಿರಾರು ಜನರು ಬರ್ತಾರೆ. ಆದ್ರೆ ಇಷ್ಟು ಜನರು ಬರುವ ಕಚೇರಿ ಎಷ್ಟು ಸುರಕ್ಷಿತ ಎನ್ನುವ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ಯಾಕಂದ್ರೆ ಕಂದಾಯ ಭವನಕ್ಕೆ ಹೋದ್ರೆ ಸಾಕು, ನಮಗೆ ಮೊದಲು ಕಾಣುತ್ತದೆ ಕೆಟ್ಟು ನಿಂತಿರುವ ಶುದ್ಧ ಕುಡಿಯುವ ನೀರಿನ ಘಟಕ. ಈ ಘಟಕ ಕೆಟ್ಟು ಹಲವು ತಿಂಗಳು ಆದರೂ ಸಹ ಸರಿಪಡಿಸಿದ ಜಿಲ್ಲಾಡಳಿತ. ಜೊತೆಗೆ ಕಚೇರಿಯಲ್ಲಿ ಅಳವಡಿಸಿರುವ ಸ್ವಿಚ್ ಬೋರ್ಡ್ ಸಹ ಕೆಟ್ಟು ಕೆಳಗೆ ನೇತಾಡ್ತಾ ಇದ್ರೂ ಸಹ ತಲೆ ಕೆಡಿಸಿಕೊಳ್ಳದ ಸಿಬ್ಬಂದಿಗಳು. ಇನ್ನು ಕಟ್ಟಡದ ಬೇಸ್ಮೆಂಟ್ನಲ್ಲಿ ಗೋಡೆಯ ಮೇಲಿಂದ ಸಿಮೆಂಟ್ ಬೀಳ್ತಿರೋದು, ಜೊತೆಗೆ ಈ ಗೋಡೆಯ ಒಳಗೆ ಎದ್ದು ಕಾಣುವ ತುಕ್ಕು ಹಿಡಿದಿರೋ ಕಬ್ಬಿಣ. ಇಷ್ಟೆಲ್ಲಾ ಸಮಸ್ಯೆ ಇದ್ರೂ ಸಹ ಜಿಲ್ಲಾಡಳಿತ ಮಾತ್ರ ತಲೆ ಕೆಡಿಸಿಕೊಳ್ತಿಲ್ಲ. ಆದ್ರೆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಆದಷ್ಟು ಬೇಗ ಸಮಸ್ಯೆ ಸರಿಪಡಿಸ್ತೀವಿ ಅಂತ. ಈ ಕಂದಾಯ ಭವನದ ಸುತ್ತಮುತ್ತಲು ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ ಇರೋದನ್ನ ಗಮನಿಸಿದ್ವಿ. ಅದರ ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲ ಆಗೋದಕ್ಕೆ ಕುಡಿಯೋ ನೀರು ಮತ್ತು ಸ್ವಲ್ಪ ಅವ್ರು ಕೂತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಸರಿಯಾಗಿ ಇಲ್ಲ ಅಂತ ನಾನು ಗಮನಿಸಿದ್ದೇನೆ. ಹಾಗಾಗಿ ನಾನು ಇತ್ತೀಚೆಗೆ ಬಂದಿರೋದ್ರಿಂದ ಸದ್ಯದಲ್ಲೇ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡ್ತೇನೆ. ಸರ್, ಈಗಾಗಲೇ ಲೈಟ್ ವ್ಯವಸ್ಥೆ ಇಲ್ಲ, ಮತ್ತೆ ಅಲ್ಲಲ್ಲಿ ಗಲೀಜುಗಳು ಮಾಡ್ತಿದ್ದಾರೆ, ಅದರ ಬಗ್ಗೆ ಯಾವ ಆಕ್ಷನ್ ತಗೋತಾರೆ? ಏನಂತ ಈಗಾಗಲೇ ಲೆಟರ್ ಕೊಟ್ಟಿದ್ದಾರೆ ಅಂತ ಇದು ಮಾತಾಡೋಕ್ಕೆ ಸರಿಪಡ್ತಾರೆ? ಇಲ್ಲ, ಈಗ ಕಚೇರಿ ಆವರಣ ಕಚೇರಿ ಚೆನ್ನಾಗಿರಬೇಕು, ಸ್ವಚ್ಛವಾಗಿರಬೇಕು, ಅದನ್ನು ನಾನು ಗಮನಿಸಿದ್ದೇನೆ. ಸದ್ಯದಲ್ಲೇ ನಾನು ಕಚೇರಿ ಆವರಣ ಮತ್ತು ಕಚೇರಿ ಆವರಣದಲ್ಲಿ ಇರುವಂಥ ದೀಪಗಳು ಇವೆಲ್ಲವೂ ಸಹ ಸರಿಯಾಗಿ ಕೆಲಸ ಮಾಡುವಂತೆ ನೋಡ್ಕೊಳ್ಳೋದಕ್ಕೆ ನಾನು ಕ್ರಮ ವಹಿಸ್ತೇನೆ. ಇನ್ನು ಕಟ್ಟಡ ತುಂಬೆಲ್ಲ ನೂರಾರು ಸಮಸ್ಯೆಗಳು ನಮ್ಮ ಅಶ್ವವೇಗ ನ್ಯೂಸ್ಗೆ ಕಂಡು ಬಂದವು. ಗೋಡೆಯಿಂದ ಬೀಳುತ್ತಿರುವ ಪೇಂಟ್ ಹಾಗೂ ಬಿರುಕು ಬಿಟ್ಟಿರುವ ಗೋಡೆ, ಕೆಟ್ಟೋಗಿರುವ ಅಗ್ನಿ ಅವಘಡ ಆದಾಗ ಬಳಸುವ ಫೈರ್ ಕಿಟ್, ಗೋಡೆಯಿಂದ ಕಣ್ಮರೆಯಾಗಿರುವ ಟೈಲ್ಸ್ಗಳು, ಜೊತೆಗೆ ಒಂದು ಕಡೆ ಲೈಟ್ ಇದ್ರೆ ಮತ್ತೊಂದು ಕಡೆ ಲೈಟ್ ವ್ಯವಸ್ಥೆ ಇಲ್ಲದೆ ಸೊರಗಿದ ಲಿಫ್ಟ್, ಕೆಟ್ಟು ನಿಂತಿರುವ ಮೆಟಲ್ ಡಿಟೆಕ್ಟರ್, ಮೆಟ್ಟಿಲು ಕೆಳಗೆಯಿಂದ ಉದುರುತ್ತಿರುವ ಸಿಮೆಂಟ್, ಲೈಟ್ ಬೋರ್ಡ್ಗೆ ಅಳವಡಿಕೆ ಆಗದ ಲೈಟ್ಗಳು, ಇನ್ನು ಅಲ್ಲಲ್ಲಿ ಮೆಟ್ಟಿಲು ಹತ್ತಿರ ಉಗಿದಿರುವ ಕಲೆಗಳು. ಅಬ್ಬಬ್ಬಾ, ಒಂದ ಎರಡ, ಇಡೀ ಕಂದಾಯ ಭವನವೇ ಸಮಸ್ಯೆಗಳ ಸಾಗರದಿಂದ ಕೂಡಿದೆ. ಆದ್ರೆ ಇಷ್ಟು ಸಮಸ್ಯೆ ಕಂಡ್ರೂ ಕಾಣದಂತೆ ಇದ್ದಾರೆ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು. ಆದ್ರೆ ಜಿಲ್ಲಾಧಿಕಾರಿಗಳು ಮಾತ್ರ ಕೂಡಲೇ ಈ ಸಮಸ್ಯೆಗೆ ಮುಕ್ತಿ ಕೊಡ್ತೀವಿ ಹಾಗೂ ಜನಸ್ನೇಹಿ ಕಚೇರಿಯಾಗಿ ಮಾಡ್ತೀವಿ ಅಂತಾರೆ ನೂತನ ಜಿಲ್ಲಾಧಿಕಾರಿ ಜೆ ಜಗದೀಶ್. ಇಲ್ಲ, ಈಗ ಏನಾಗಿದೆ, ಈಗ ಬಂದಿದ್ದೀನಿ, ನನ್ನ ಗಮನಕ್ಕೆ ತಂದಿದ್ದಾರೆ ಅಧಿಕಾರಿಗಳು, ನನ್ನ ಗಮನಕ್ಕೆ ತಂದಿದ್ದಾರೆ. ಯಾವುದೇ ಒಂದು ಸರ್ಕಾರಿ ಕೆಲಸ ಮಾಡಲಿಕ್ಕೆ ತಕ್ಷಣಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದಕ್ಕೆ ಹಣ ಬೇಕಾಗುತ್ತೆ. ಹಣ ಎಲ್ಲಿ ಸಿಗುತ್ತೆ ಏನು ಅನ್ನೋದನ್ನ ನಾನು ಯಾವ ಹೆಡ್ ಆಫ್ ಅಕೌಂಟಲ್ಲಿ ಹಣ ಇದೆ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಪರಿಶೀಲನೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಮತ್ತು ಸಾರ್ವಜನಿಕ ಸ್ನೇಹಿ ಆಫೀಸ್ ಆಗುವಂತೆ ನಾನು ಮಾಡೋದಕ್ಕೆ ಕ್ರಮ ವಹಿಸ್ತೇನೆ. ಒಟ್ಟಾರೆಯಾಗಿ ಇಷ್ಟು ಮೂಲಭೂತ ಸೌಲಭ್ಯ ಇಲ್ಲದೆ ಕೊರಗುತ್ತಿರುವ ಕಂದಾಯ ಭವನಕ್ಕೆ ಅಧಿಕಾರಿಗಳು ಹೊಸ ಕಾಯಕಲ್ಪ ಕೊಡ್ತಾರಾ ಅನ್ನೋದು ಕಾದು ನೋಡಬೇಕಾಗಿದೆ. Ashwavega English News. Coming soon. Your channel, your voice, your trust.